ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೋಡಿ, ಇದು ಒಂದು ಕಸ್ಟಮರ್ ಸ್ಯಾರಿ. ಹಾಗೆ ಕಸ್ಟಮರ್ ಬಾಡಿ ಮೆಜರ್ಮೆಂಟ್ಸನ್ನು ಕೂಡ ನಾನು ತೊಗೊಂಡಿದ್ದೀನಿ. ಸೊ ಅವ್ರ ಬಾಡಿ ಮೆಜರ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಡೀಪ್ ನೆಕ್ಕನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇದು ಬಂದು ಬ್ಯಾಕ್ ಪಾರ್ಟು ಚೆಸ್ಟ್ ಮೆಥಡ್ ಇರುತ್ತೆ ಮತ್ತು ಫ್ರಂಟ್ ಪಾರ್ಟು ಚೆಸ್ಟ್ ಮೆಥಡ್ ಇರುತ್ತೆ. ಆಲ್ರೆಡಿ ನನ್ನ ಚಾನಲಲ್ಲಿ ಡೀಪ್ ನೆಕ್ ಬ್ಲೌಸ್ದು ಬ್ಯಾಕ್ ಬಸ್ಟ್ ಮೆಥಡು, ಫ್ರಂಟು ಬಂದು ಚೆಸ್ಟ್ ಮೆಥಡು ಇರೋ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಕೆಳಗಡೆ ನನಗೆ ಕೆಲವೊಂದು ಕಮೆಂಟ್ಸ್ ಬಂದಿದೆ. ಅಂದರೆ ಎರಡೂ ಕಡೆ ಚೆಸ್ಟ್ ಮೆಥಡು, ಬ್ಯಾಕು ಚೆಸ್ಟ್ ಮೆಥಡು, ಫ್ರಂಟು ಚೆಸ್ಟ್ ಮೆಥಡ್ ಇರೋವಂಥ ಬ್ಲೌಸ್ ಕಟಿಂಗ್ ವಿಡಿಯೋನ ತೋರಿಸ್ಕೊಡಿ ಮೇಡಮ್ ಅಂತ ನನಗೆ ಕಮೆಂಟ್ ಮಾಡಿ ಕೇಳಿದ್ದೀರಾ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, 1 ಮೀಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ. ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಫ್ರಂಟ್ ಹುಕ್ಸ್ ಬ್ಲೌಸ್ ಆಗಿರೋದ್ರಿಂದ ಫೋಲ್ಡಿಂಗ್ ಅನ್ನೋದು ನಮ್ಮ ಸೈಡ್ಗೆ ಪ್ಲೇಸ್ ಮಾಡ್ಕೋಬೇಕು. ನೀವು ಒಂದು ವೇಳೆ ಬ್ಯಾಕ್ ಹುಕ್ಸನ್ನು ನೀವು ಸ್ಟಿಚ್ ಮಾಡ್ಕೊಳ್ಳೋ ಹಂಗಿದ್ರೆ ಫೋಲ್ಡಿಂಗ್ ಓಪನಿಂಗ್ಸ್ ಅನ್ನೋದು ನಮ್ಮ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ನಾವು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಸೆಲ್ವೇಜ್ ಹತ್ರ ಒಂದು ಬೇಸ್ ಲೈನ್ ಹಾಕ್ಕೋಬೇಕು. ಅದ್ರ ಮೇಲ್ಗಡೆ ಒಂದು 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಬೇಕಾಗಿರೋ ಬ್ಲೌಸ್ ರೆಡಿ ಲೆಂತು ಬಂದು 13.5 ಇಂಚು. ಅಲ್ಲಿಂದ ಈ ರೀತಿ 13.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಡೆ. ಈಗ ಮೇಲ್ಗಡೆ ಶೋಲ್ಡರ್ನ ಜಾಯಿನ್ ಮಾಡೋದಕ್ಕೆ ನಮಗೊಂದು 1/2 ಇಂಚ್ ಮಾರ್ಜಿನ್ ಬೇಕಾಗುತ್ತೆ. ಸೊ 1/2 ಇಂಚ್ ಮಾರ್ಜಿನ್ಗೆ ಇನ್ನೊಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಇವ್ರದ್ದು ಬ್ಯಾಕ್ ಡೀಪ್ ಬಂದು 9.5 ಇಂಚ್ ಇದೆ. ನೋಡಿ, ಫಸ್ಟು ಬ್ಯಾಕ್ ಡೀಪನ್ನು ನಾನು 9.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಶೋಲ್ಡರ್ ಲೈನನ್ನು ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಲೈನಿಂದ ನಾವು 9.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವರು ಫುಲ್ ಶೋಲ್ಡರ್ ಬಂದು 13.5 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ 6.25 ಇಂಚು ಬರುತ್ತೆ. ಸೊ 6.25 ಇಂಚಿನ ನಾನಿಲ್ಲಿ ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇವರು ಎಷ್ಟು ಡೀಪ್ ಆಗ್ತಾರೋ ಅಷ್ಟರಲ್ಲಿ ನಾವು ಇವಾಗ ಶೋಲ್ಡರ್ನ ಮೈನಸ್ ಮಾಡ್ಕೊತಾ ಹೋಗಬೇಕು. ನೋಡಿ, ಪ್ರತಿ 4 ಇಂಚಿಗೆ ನಾವು ಶೋಲ್ಡರಲ್ಲಿ 1 ಇಂಚನ್ನು ಮೈನಸ್ ಮಾಡ್ಕೋಬೇಕು. ಇವ್ರದ್ದು ಬಂದು 9.5 ಇರೋದ್ರಿಂದ 8 ಇಂಚಸ್ಗೆ ನಾವು 2 ಇಂಚಸ್ನ ಮೈನಸ್ ಮಾಡಬೇಕು. ಅಂದರೆ ಪ್ರತಿ 4 ಇಂಚಿಗೆ 1 ಇಂಚು ಅಂದರೆ 8 ಇಂಚ್ ಹತ್ರಗೆ ನಾವು 2 ಇಂಚಸ್ನ ನಾವು ಶೋಲ್ಡರ್ನ ಮೈನಸ್ ಮಾಡ್ತೀವಿ. ಇನ್ನು 8 ಇಂಚ್ ಹತ್ರದಿಂದ ನಮಗೆ 1.5 ಇಂಚ್ ಇರೋದ್ರಿಂದ ಇನ್ನೊಂದು 1/2 ಇಂಚು. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಅವರು ಡೀಪ್ ಎಷ್ಟು ಹಾಕ್ತಾರೋ ಅಷ್ಟು ಇದಕ್ಕೆ ನೀವು ಪ್ರತಿ 4 ಇಂಚಿಗೆ ನೀವು ಶೋಲ್ಡರಲ್ಲಿ 1 ಇಂಚಿನ ಮೈನಸ್ ಮಾಡ್ಕೊತಾ ಬನ್ನಿ. ಸೊ ಆ ರೀತಿ ಮೈನಸ್ ಮಾಡಿದ್ರೆ ನನಗೆ 9.5 ಇಂಚು ಡೀಪ್ಗೆ 2.5 ಇಂಚು ಶೋಲ್ಡರ್ ಮೈನಸನ್ನು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ 6.25 2.5 ಇಂಚು ಶೋಲ್ಡರ್ನ ನಾನು ಮೈನಸ್ ಮಾಡಿದೆ. 6.25 ಇಂಚಲ್ಲಿ 2.5 ಮೈನಸ್ ಮಾಡಿದ್ರೆ ನಮಗೆ ಉಳಿದಿರೋಂಥ ಶೋಲ್ಡರ್ ಬಂದು 4.25. ಆ 4.25ಗೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಒಂದು 1/2 ಇಂಚ್ ಮಾರ್ಜಿನ್ ಬೇಕಲ್ಲ, ಆ 1/2 ಇಂಚ್ ಮಾರ್ಜಿನನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ 4.25ಗೆ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡ್ರೆ 4.75 ಅನ್ನೋದಾಗುತ್ತೆ. ಸೊ 31 ಚೆಸ್ಟ್ ಬ್ಲೌಸ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋ ಶೋಲ್ಡರ್ ಬಂದು 4.75, 4.25 ಇಂಚು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಇವರ ಆರ್ಮ್ ರೌಂಡ್ ಬಂದು 14.5 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ 7.25 ಅನ್ನೋದು ಬರುತ್ತೆ. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ ನೀವು 2 ಇಂಚಸ್ನ ಮೈನಸ್ ಮಾಡಬೇಕು. 7.25 2 ಇಂಚಸ್ನ ಮೈನಸ್ ಮಾಡಿದ್ರೆ 5.25 ಅನ್ನೋದು ಬರುತ್ತೆ. ಸೊ ಮೇಲ್ಗಡೆ ಲೈನಿಂದನೇ ನಾನು 5.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ನಮಗೆ ಚೆಸ್ಟ್ ಲೈನು. ಸೊ ಈ ಲೈನ್ ಮೇಲೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಈ ಕಸ್ಟಮರು ಚೆಸ್ಟ್ ಬಂದು ಅಪ್ಪರ್ ಚೆಸ್ಟ್ ಬಂದು 31 ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟು ಬರುತ್ತೆ? 7.75 ಅನ್ನೋದು ಬರುತ್ತೆ. ಸೊ ಇಲ್ಲಿ ನಾನು 9.5 ಇಂಚು ಡೀಪ್ ಆಗ್ತಾ ಇರೋದ್ರಿಂದ 7.75ಅಲ್ಲಿ 1 ಇಂಚಿನ ಮೈನಸ್ ಮಾಡಿಕೊಂಡು ನಾನು 6.25 ಇಂಚಿಗೆ ನಾನಿಲ್ಲಿ ಚೆಸ್ಟ್ ಲೈನ್ ಮೇಲೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ಇಲ್ಲಿ ಹೆವಿ ಡೀಪು 9.5 ಅಂದರೆ ಹೆವಿ ಡೀಪ್ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು 9.5 ಡೀಪನ್ನು ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ ಮಾರ್ಕ್ ಮಾಡಿರೋದ್ರಿಂದ ನಿಮಗೆ ಚೆಸ್ಟಲ್ಲಿ ಎಷ್ಟು ಬರುತ್ತೋ ಅದರಲ್ಲಿ 1 ಇಂಚಿನ ನೀವು ಮೈನಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಆರ್ಮ್ ರೌಂಡ್ದು ಮಿಡ್ ಪಾಯಿಂಟನ್ನು ಈ ರೀತಿ ನೋಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ನೀಟಾಗಿ ಈ ರೀತಿ ನಾವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಮಗೆ ಬೇಕಾಗಿರೋದು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು 7.25 ಅನ್ನೋದು ಬರಬೇಕು. ನಾವು 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದಕ್ಕೆ. ನೋಡಿ, ಈ ರೀತಿ ಒಳಗಡೆಗೆ ಈ ರೀತಿ 1/2 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. ನಾವು ಎಲ್ಲಿ ಸ್ಟಿಚ್ ಹಾಕ್ತೀವೋ ಆ ಸ್ಟಿಚಿಂಗ್ ಬರುತ್ತೋ ಅಲ್ಲಿ ನಾವು ಈ ರೀತಿ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ಯಾಕಂದರೆ ನಮ್ಗೆ ಇದರಲ್ಲಿ ಸಿ ಬಿ ಅಲೌನ್ಸಸ್ ಅನ್ನೋದು ಆ್ಯಡ್ ಮಾಡಿದ್ದೀವಲ್ವ, ಅದಕ್ಕೋಸ್ಕರ
ನೋಡಿ ನನಗೆ 7 ಇಂಚಸ್ ಅನ್ನೋದು ಬರ್ತಾಯಿದೆ, ನನಗೆ 7 1/4 ಅನ್ನೋದು ಬರಬೇಕು. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ, ಚೆಸ್ಟ್ ಲೈನನ್ನು ಕೆಳಗಡೆಗೆ ಒಂದು 1/4 ಇಂಚ್ ಕೆಳಗಡೆಗೆ ಡ್ರಾ ಮಾಡಿಕೊಂಡು ಈಗ ಮತ್ತೆ ಹೊಸದಾಗಿ ನಾನು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ನಿಮ್ಗೊಂದು ವೇಳೆ ಜಾಸ್ತಿ ಬಂದರೆ ಮೇಲ್ಗಡೆಗೆ ಚೆಸ್ಟ್ ಲೈನನ್ನು ಮೂವ್ ಮಾಡ್ಕೊಳ್ಳಿ, ಕಡಿಮೆ ಬರ್ತಾಯಿದ್ದರೆ ಚೆಸ್ಟ್ ಲೈನನ್ನು ಕೆಳಗಡೆಗೆ ಮೂವ್ ಮಾಡಿಕೊಂಡು ಈ ರೀತಿ ಆರ್ಮ್ ಕರ್ವನ್ನ ಡ್ರಾ ಮಾಡಿಕೊಂಡು ಮತ್ತೆ ಚೆಕ್ ಮಾಡ್ಕೋಬೇಕು. ನೋಡಿ ಈಗ ನಾನು ಮತ್ತೆ ಚೆಕ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿ ನಮಗೆ 7 1/4 ಅನ್ನೋದು ಈಗ ಮ್ಯಾಚ್ ಆಗ್ತಾಯಿದೆ. ಅರ್ಥ ಆಗ್ತಿದೆಯಾ? ನಿಮಗೆ ಕರೆಕ್ಟಾಗಿ ಆರ್ಮ್ ರೌಂಡ್ ಮ್ಯಾಚ್ ಆಗೋವರೆಗೂ ನೀವು ಈ ಚೆಸ್ಟ್ ಲೈನನ್ನು ಮತ್ತು ಮೇಲೆ ಕೆಳಗಡೆಗೆ ಸರಿಸ್ಕೋಬೇಕು. ಈಗ 4 3/4 ಇಂಚಲ್ಲಿ ನಾನು ನೆಕ್ ವಿಡ್ತ್ ಬಂದು 2 ಇಂಚಸ್ ತೊಗೊತಾ ಇದ್ದೀನಿ. ಇನ್ನು ರಿಮೈನಿಂಗು 2 3/4 ಇಂಚ್ ಏನಿದೆಯೋ ಅದು ನಾನು ಶೋಲ್ಡರ್ ಪಟ್ಟಿಗೆ ತೊಗೊಂಡಿದ್ದೀನಿ. ಆ 2 3/4ಅಲ್ಲಿ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡೋದಕ್ಕೆ ಒಂದು 1/2 ಇಂಚ್ ಹೋಗುತ್ತೆ ಮತ್ತು ನೆಕ್ಕನ್ನು ಸ್ಟಿಚ್ ಮಾಡೋದಕ್ಕೆ ಒಂದು 1/4 ಇಂಚ್ ಹೋಗುತ್ತೆ. ಸೊ ನಿಮಗೆ ರೆಡಿ ಶೋಲ್ಡರ್ ಅನ್ನೋದು 2 ಇಂಚಸ್ ಅನ್ನೋದು ಸಿಗುತ್ತೆ. ಈಗ ಮೇಲ್ಗಡೆ ನೆಕ್ ವಿಡ್ತ್ ಬಂದು ನಾನು 2 ಇಂಚಸ್ ತೊಗೊಂಡಿರೋದ್ರಿಂದ ಕೆಳಗಡೆ ನೆಕ್ ಡೆಫ್ತ್ ಹತ್ರ ಬಂದು ನಾನು 3/4 ಇಂಚ್ ಅಂದರೆ 2 3/4 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ ರೌಂಡಲ್ಲಿ ಇವರ ವೇಸ್ಟ್ ಬಂದು 26, ಅದನ್ನು ಡಿವೈಡೆಡ್ ಬೈ 4 ಮಾಡಿದಾಗ 6.5 ಬರುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಡಾಟನ್ನು ಹಿಡಿತಾ ಇಲ್ಲ ಬ್ಯಾಕಲ್ಲಿ, ಯಾಕಂದರೆ ನಾವು ಇಲ್ಲಿ 9.5 ಅನ್ನೋದು ಹೆವಿ ಡೀಪ್ ಬಂದಿರೋದ್ರಿಂದ ಡಾಟನ್ನು ನಾನು ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ 2 ಇಂಚಸ್ ಮಾರ್ಜಿನ್ಗೆ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಸೈಡ್ ಸೀಮ್ ಅಲೌನ್ಸಸ್ ಸೈಡ್ ಲೈನ್ಸನ್ನು ಮಾರ್ಕ್ ಮಾಡಿಕೊಂಡೆ. ಈಗ ನಮಗೆ ಮೇಲ್ಗಡೆ 2 ಇಂಚಸ್ ನೆಕ್ ಬಿಡ್ತು ಮತ್ತು ಕೆಳಗಡೆ ನಾವು 3/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವು ನೆಕ್ಕನ್ನು ಮಾರ್ಕ್ ಮಾಡ್ಕೊಂಡಿರೋದು ನಮಗೆ ಲೈನ್ ಅನ್ನೋದು ಈ ರೀತಿ ಕ್ರಾಸ್ ಬಂದಿದೆ. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನೆಕ್ ಪಾಯಿಂಟ್ ನಮಗೆ ಏನು ಲೈನ್ ಕ್ರಾಸ್ ಆಗಿದೆಯೋ ಆ ಲೈನ್ ಕ್ರಾಸ್ ಆಗಿರೋದ್ರಿಗೆ ನಾವು ಈ ರೀತಿ ಎಲ್ ಸ್ಕೇಲನ್ನು ಪ್ಲೇಸ್ ಮಾಡಿದ್ರೆ ನಿಮಗೆ ಆ ಶೋಲ್ಡರ್ ಲೈನಲ್ಲಿ ಎಷ್ಟು ಸ್ಲೋಪ್ ಸಿಗ್ತಾ ಇದೆ ನೋಡಿ, ಅಷ್ಟು ಸ್ಲೋಪ್ಗೆ ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಇದು ಕೂಡ ಒಂದು ಅಂದರೆ ಏನು ಶೋಲ್ಡರ್ ಡ್ರಾಪ್ ಆಗುತ್ತೋ ಆ ಶೋಲ್ಡರ್ ಡ್ರಾಪ್ನ ಅವಾಯ್ಡ್ ಮಾಡುತ್ತೆ. ಯಾವಾಗ ನೀವು ನೆಕ್ ಬರ್ತು ಮೇಲ್ಗಡೆ 2 ಇಂಚಸ್ ಬಂದು ಕೆಳಗಡೆ ನೀವು ಒಂದು 1/2 ಇಂಚ್ ಅಥವಾ 3/4 ಇಂಚ್ ಜಾಸ್ತಿ ತೊಗೊಳ್ತೀರೋ ಆಗ ನಮಗೆ ಈ ರೀತಿ ಸ್ಲ್ಯಾಂಟಿಂಗ್ ಲೈನ್ ಥರ ಬರುತ್ತಲ್ಲ, ಆವಾಗ ಮಾತ್ರ ನೀವು ಈ ರೀತಿ ಎಲ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಈ ಶೋಲ್ಡರ್ ಸ್ಲೋಪನ್ನು ತೊಗೋಬೇಕು. ನೀವು ಒಂದು ವೇಳೆ ನೆಕ್ ಬಿಡ್ತು ಮೇಲ್ಗಡೆ 2 ಇಂಚಸ್ಸು ಮತ್ತು ಕೆಳಗಡೆನೂ 2 ಇಂಚಸ್ ನೆಕ್ ಬಿಡ್ತು ತೊಗೊಂಡ್ರೆ ನೀವು ಈ ರೀತಿ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಸ್ಟ್ರೈಟಾಗಿರುತ್ತಲ್ವ ಲೈನು, ನಾವು ಅಲ್ಲಿ ಏನೂ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಳಗಡೆ ನಾವು ಡಾಟ್ಸನ್ನು ಸ್ಟಿಚ್ ಮಾಡದೇ ಇರೋದ್ರಿಂದ ನೋಡಿ ಫೋಲ್ಡಿಂಗ್ ಸೈಡ್ ಒಂದು 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 1/4 ಇಂಚಿನ ನಾವು ಸೈಡ್ ಸೀಮ್ ಅಲೌನ್ಸ್ಗೆ ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಡ್ರಾ ಮಾಡಿಕೊಂಡು ನೋಡಿ ನಾನು ಇಲ್ಲಿ ಕಟ್ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಡಾಟ್ಸನ್ನು ಸ್ಟಿಚ್ ಮಾಡಲ್ಲಲ್ವ, ಸೊ ಅದಕ್ಕೋಸ್ಕರ ಬ್ಯಾಕಲ್ಲೇ ನಮಗೆ ಎತ್ಕೊಂಡಂಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು 1/4 ಇಂಚು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಶೋಲ್ಡರ್ ಸ್ಲೋಪ್ ಹತ್ರ ಕೂಡ ನಾನಿಲ್ಲಿ ನಾವೇನು ಮಾರ್ಕ್ ಮಾಡಿದ್ವಿ ಅದ್ರ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಶೋಲ್ಡರ್ಗೆ ಏನು ಜಾಯಿನ್ ಮಾಡೋದಕ್ಕೆ 1/2 ಇಂಚ್ ಇದೆಯೋ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಚೆಕ್ ಮಾಡ್ಕೋಬೇಕು. ಫಿಟ್ಟಿಂಗ್ ಲೈನ್ವರೆಗೂ ಚೆಕ್ ಮಾಡಿಕೊಂಡ್ರೆ 6.5 ಅನ್ನೋದು ಬರ್ತಿದೆ. ಈ 6.5 ಅನ್ನೋದು ಸ್ಲೀವ್ಸ್ನ ಮಾರ್ಕಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾರ್ಕ್ ಮಾಡೋದು ಅಂತ. ಈಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿದ ತಕ್ಷಣ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರಂಟ್ ಪಾರ್ಟನ್ನು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿದೆ. ಇವಾಗ ನಾವು ಬ್ಯಾಕ್ ಪಾರ್ಟಲ್ಲಿ ಕಟ್ಟಿಂಗ್ ಮಾಡಿದ್ದು ಚೆಸ್ಟ್ ಮೆಥಡು, ಇದು ಕೂಡ ನಾವು ಫ್ರಂಟ್ ಪಾರ್ಟಲ್ಲಿ ಕೂಡ ನಾವು ಚೆಸ್ಟ್ ಮೆಥಡಲ್ಲೇ ಕಟ್ ಮಾಡ್ತಾಯಿದ್ದೀವಿ. ನೋಡಿ, ಫಸ್ಟ್ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡೆ. ಈಗ ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡ್ರೆ ನಮಗೆ ಚೆಕ್ ಮಾಡ್ಕೊಳ್ಳಿ, ಅಂದರೆ ವಿಡ್ತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಇಲ್ವ, ಹೆಚ್ಚು ಕಡಿಮೆ ಆಗುತ್ತಂತ ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡಾಗ ನಮಗೆ ಸೈಡ್ ವಿಡ್ತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೋ ಇಲ್ವ ಅಂತ ಈ ರೀತಿ ಚೆಕ್ ಮಾಡಿಕೊಂಡೆ. ಈಗ ಮೇಲ್ಗಡೆ ಒಂದು ಬೇಸ್ ಲೈನು, ಆಮೇಲೆ 1/2 ಇಂಚ್ ಮಾರ್ಜಿನ್ಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮ್ ರೌಂಡು ಲೆಂತ್ ಎಷ್ಟು ತೊಗೊಂಡಿದ್ದೀವಿ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಮೇಲ್ಗಡೆಯಿಂದ ಶೋಲ್ಡರ್ ಲೈನ್ ಹತ್ರದಿಂದ ನಾವು ಆರ್ಮ್ ರೌಂಡ್ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ 5.5 ಮೇಲೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೇಮ್ ಅಷ್ಟನ್ನೇ ನಾವು ಮೇಲ್ಗಡೆ ಲೈನಿಂದ ಫ್ರಂಟ್ಗೂ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ನೋಡಿ, 5.5 ಮೇಲೆ ಒಂದು ಪಾಯಿಂಟಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊತಾ ಇದ್ದೀನಿ. ಇದು ಬಂದು ನಮಗೆ ಚೆಸ್ಟ್ ಲೈನು, ಫ್ರಂಟ್ ಚೆಸ್ಟ್ ಲೈನು. ಫ್ರಂಟ್ ಚೆಸ್ಟ್ ಲೈನಲ್ಲಿ ಅಪ್ಪರ್ ಚೆಸ್ಟ್ ಎಷ್ಟಿದೆ 31 ಇದೆ, ಡಿವೈಡೆಡ್ ಬೈ 4 ಮಾಡಿದ್ರೆ 7.75 ಅನ್ನೋದು ಬರುತ್ತೋ. ಇದಕ್ಕೆ 3/4 ಇಂಚನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 7.75ಗೆ 0.75 ಆ್ಯಡ್ ಮಾಡಿದ್ರೆ ನಮಗೆ 8.5 ಅನ್ನೋದು ಬರುತ್ತೆ. ಸೊ ಉಕ್ಸ್ಪಟ್ಟಿ ಸೈಡಿಂದ 8.5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, 8.5ನ ನಾನು ಈ ರೀತಿ ಚೆಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡೆ. ಈಗ ಇಲ್ಲಿ ಕೂಡ ಫುಲ್ ಶೋಲ್ಡರನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವರು ಫುಲ್ ಶೋಲ್ಡರ್ ಬಂದು 13.5, ಅದರಲ್ಲಿ ಅರ್ಧ ಅಂದರೆ 6.75 ಆಗುತ್ತೆ.
ನೋಡಿ ಬ್ಯಾಕ್ ಪಾರ್ಟಲ್ಲಿ ನಮಗೆ ಫುಲ್ ಶೋಲ್ಡರ್ ಅನ್ನೋದು ನಾವು ಶೋಲ್ಡರ್ನ ಮೈನಸ್ ಮಾಡಿದಾಗ ನಮಗೆ 4 ವಿತ್ ಸೇಮ್ ಅಲವೆನ್ಸಸ್ಸು 4.75 ಇಂಚು ಬಂದಿದೆ. ಸೊ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಬರೋದಿಲ್ಲ. ಫ್ರಂಟ್ ಪಾರ್ಟಲ್ಲಿ ನಾವು ಯಾವ ರೀತಿ ಶೋಲ್ಡರ್ನ ಮೈನಸ್ ಮಾಡಬೇಕಂತ ನೋಡ್ಕೊಳ್ಳಿ. ನೋಡಿ ಫ್ರಂಟ್ ಪಾರ್ಟ್ ನೆಕ್ ಬಿಡ್ತಾ ಬಂದು ನಾನು 6 ಇಂಚಸ್ ತೊಗೊಂಡಿರೋದ್ರಿಂದ ಇಲ್ಲಿ ನಾವು ಯಾವ ರೀತಿ ನಾವು ಶೋಲ್ಡರ್ನ ಮೈನಸ್ ಮಾಡಬೇಕಂದ್ರೆ ಪ್ರತಿ 4 ಇಂಚಿಗೆ 1 ಇಂಚು, ಹಾಗೆ 5 ಮತ್ತು 6 ಇಂಚು, ನಾವಿಲ್ಲಿ 6 ಇಂಚು ಡೀಪ್ ಇಡ್ತಿರೋದ್ರಿಂದ 1.5 ಇಂಚು ಮೈನಸ್ ಮಾಡ್ತಾಯಿದ್ದೀವಿ. ಪ್ರತಿ 4 ಇಂಚಸ್ಗೆ 1 ಇಂಚು, ಇನ್ನು 2 ಇಂಚಸ್ಗೆ ಹಾಫ್ ಇಂಚ್ ಅನ್ನೋ ಥರ ನಾನು ಇಲ್ಲಿ 1.5 ಇಂಚು, 6.25 1.5 ಇಂಚಿನ ನಾನು ಮೈನಸ್ ಮಾಡಿದಾಗ ನಮಗೆ 5.25 ಅನ್ನೋದು ಬಂದಿದೆ. ಈ 5.25ಗೆ ನಾವು ಸೀವಿಂಗ್ ಅಲವೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಮಾರ್ಜಿನ್ ಬೇಕಲ್ವ, 5.25 ಇಂಚಿಗೆ ಮತ್ತೆ ನಾನು ಹಾಫ್ ಇಂಚನ್ನು ಆ್ಯಡ್ ಮಾಡಿಕೊಂಡ್ರೆ ಟೋಟಲಾಗಿ ನನಗೆ ಫ್ರಂಟ್ ಶೋಲ್ಡರ್ ಅನ್ನೋದು ಎಷ್ಟು ಬರ್ತಾಯಿದೆ 5.25 ಇಂಚ್ ಅನ್ನೋದು ಸಿಗ್ತಾಯಿದೆ. ಬ್ಯಾಕಲ್ಲಿ ಬಂದು ನಮಗೆ 4.25 ಇಂಚು ಶೋಲ್ಡರ್ ಅನ್ನೋದು ಸಿಕ್ತು. ಫ್ರಂಟಲ್ಲಿ ನಾವು ಶೋಲ್ಡರ್ನ ಅಂದರೆ ಡೀಪ್ ಬೇಸ್ ಮೇಲೆ ನಾವು ಫ್ರಂಟ್ ಡೀಪ್ ಮೇಲೆ ಶೋಲ್ಡರ್ನ ಮೈನಸ್ ಮಾಡಿದಾಗ ನಮಗೆ 5.25 ಇಂಚ್ ಅನ್ನೋದು ಶೋಲ್ಡರ್ ಸಿಗ್ತಿದೆ. ನೋಡಿ ಈಗ ಮಿಡ್ ಪಾಯಿಂಟನ್ನು ನಾವು ಚೆಕ್ ಮಾಡಿಕೊಂಡು ಆರ್ಮ್ ರೌಂಡ್ ಮಿಡ್ ಪಾಯಿಂಟನ್ನು ಚೆಕ್ ಮಾಡಿಕೊಂಡು ಈ ರೀತಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಪ್ರೊಫೆಷ್ನಲ್ ಮೆಥಡಲ್ಲಿ ಕಟಿಂಗ್ ಮಾಡ್ತಾಯಿದ್ರೆ ನಿಮಗೆ ಶೋಲ್ಡರ್ ಅನ್ನೋದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ಈಕ್ವಲಾಗಿ ಬರೋದಿಲ್ಲ. ನೋಡಿ ಈಗ ಫಸ್ಟು ಶೋಲ್ಡರ್ ಲೈನ್ ಹತ್ರ ಬಸ್ಟ್ ಪಾಯಿಂಟ್, ಇವ್ರದ್ದು ಬಸ್ಟ್ ಪಾಯಿಂಟ್ ಬಂದು 8.25 ಇಂಚಿಗೆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬಸ್ಟ್ ಪಾಯಿಂಟ್ ಹತ್ರದಿಂದ ನಾವು ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ಫುಲ್ ಬಸ್ಟ್ ಬಂದು 32 ಡಿವೈಡೆಡ್ ಬೈ 12 ಮಾಡಿದ್ರೆ 2.5 ಇಂಚ್ ಮೇಲೆ 1 ಪಾಯಿಂಟ್ ಅನ್ನೋದು ಬರ್ತಿದೆ. ನಾವು ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಹಾಫ್ ಇಂಚ್ ಮಾರ್ಜಿನ್ ಬೇಕಾಗುತ್ತಲ್ವ, ಹಾಫ್ ಇಂಚ್ ಮಾರ್ಜಿನನ್ನು ಸೇರಿಸ್ಕೊಂಡು ನಾನು ಇಲ್ಲಿ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಬಸ್ಟ್ ಲೈನಲ್ಲಿ ಇವರು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವರು ಫುಲ್ ಬಸ್ಟ್ ಬಂದು 32 ಡಿವೈಡೆಡ್ ಬೈ 4 ಮಾಡಿದಾಗ 8 ಇಂಚಸ್ ಅನ್ನೋದು ಬರುತ್ತೆ. ಅದಕ್ಕೆ 0.75 ಇಂಚನ್ನು ಆ್ಯಡ್ ಮಾಡಿದಾಗ ನಮಗೆ 8.75 ಅನ್ನೋದು ಬರುತ್ತೆ. ನೋಡಿ 8.75 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಪಾಯಿಂಟು ಬಸ್ಟ್ ಪಾಯಿಂಟ್ ಎರಡನ್ನೂ ಸೇರಿ ವೇಸ್ಟ್ ಲೈನ್ವರೆಗೂ ಈ ರೀತಿ ಕ್ರಾಸಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಇವರ ವೇಸ್ಟ್ ರೌಂಡ್ ಬಂದು 26 ಡಿವೈಡೆಡ್ ಬೈ 4 ಮಾಡಿದ್ರೆ 6.5, ಉಕ್ಸ್ ಪಟ್ಟಿ ಸೈಡಿಂದ 6.5ಗೆ ರೀತಿ ವೇಸ್ಟ್ ಲೈನಲ್ಲಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಎಷ್ಟಿದೆ 2.5 ಇಂಚಸ್ ಅನ್ನೋದು ಎಕ್ಸ್ಟ್ರಾ ಉಳಿದಿದೆ. ಆ 2.5 ಇಂಚಸ್ನ ನಾವು ವೇಸ್ಟ್ ಡಾಟಾಗಿ ಕನ್ವರ್ಟ್ ಮಾಡ್ಕೋತೀವಿ. ಈಗ ಅಪೆಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇವರ ಫುಲ್ ಬಸ್ಟ್ ಬಂದು 32 ಡಿವೈಡೆಡ್ ಬೈ 10 ಮಾಡಿದಾಗ 3 ಇಂಚಸ್ ಮೇಲೆ 2 ಪಾಯಿಂಟ್ಸ್ ಅನ್ನೋದು ಬಂದಿದೆ. ಬಸ್ಟ್ ಲೈನ್ ಮೇಲೆ ನಾನು 3 ಇಂಚಸ್ ಮೇಲೆ 2 ಪಾಯಿಂಟ್ಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ವೇಸ್ಟ್ ಲೈನ್ ಮೇಲೂ ಕೂಡ ನಾನು 3 ಇಂಚಸ್ ಮೇಲೆ 2 ಪಾಯಿಂಟ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಈಗ ನಾವು ಫ್ರಂಟಲ್ಲಿ ಡಾಟ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮೊದಲು ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಶೋಲ್ಡರ್ ಪಟ್ಟಿನ ಈಕ್ವಲಾಗಿ ತೊಗೊಳ್ಳೋ, ಅಂದರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಶೋಲ್ಡರ್ ಅನ್ನೋದು ಈಕ್ವಲ್ ಆಗಿರಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ನೆಕ್ ಬಿಡ್ತ್ ಅನ್ನೋದು 3 ಇಂಚಸ್ಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದೆ. ಸೇಮ್ ಅಷ್ಟೇ ನೆಕ್ ಬಿಡ್ತನ್ನ ನಾನು ಇಲ್ಲಿ ಕೆಳಗಡೆ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಶೇಪನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕಾಗುತ್ತೋ ಆ ನೆಕ್ ಶೇಪನ್ನು ನೀವು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಸಿಂಪಲ್ಲಾಗಿ ಒಂದು ರೌಂಡ್ ಶೇಪನ್ನು ಕೊಟ್ಕೊಂಡೆ. ಈಗ ಡಾಟ್ಸನ್ನು ಯಾವ ರೀತಿ ನಾವು ಪ್ರೊಫೆಷ್ನಲ್ ಆಗಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ ಅಪೆಕ್ಸ್ ಡಾಟ್ ಹತ್ರದಿಂದ ಬಸ್ಟ್ ಲೈನಲ್ಲಿ ನಾವೆಲ್ಲ ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಆ ಕಡೆಗೆ 1.5 ಇಂಚು, ಉಕ್ಸ್ ಪಟ್ಟಿ ಸೈಡ್ ಡಾಟ್ಸ್ ಬಂದು 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ 1.5 ಇಂಚಲ್ಲಿ ಮಿಡ್ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಅಪೆಕ್ಸ್ ಹತ್ರದಿಂದ 1.5 ಇಂಚು ಮಿಡ್ ಪಾಯಿಂಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ಮೇಲ್ಗಡೆಗೆ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಟೋಟಲಾಗಿ ಇಲ್ಲಿ ನಾನು 4 ಡಾಟ್ಸನ್ನು ಕೂಡ ತೋರಿಸ್ತಾ ಇದ್ದೀನಿ. ಬಟ್ ನಾನಿಲ್ಲಿ ಈ ಬ್ಲೌಸ್ಗೆ ಸ್ಟಿಚ್ ಮಾಡೋದು ಒಂದು 3 ಡಾಟ್ಸ್ ಮಾತ್ರ, ಯಾಕಂದರೆ ಇದು ಸ್ಮಾಲ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ 3 ಡಾಟ್ಸ್ ಸ್ಟಿಚ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಅಪೆಕ್ಸ್ ಡಾಟು ಮತ್ತು ಆರ್ಮೋಲ್ ಡಾಟನ್ನು ಎರಡನ್ನೂ ಈ ರೀತಿ ಸ್ಕೇಲಿಂದ ಇಟ್ಕೊಂಡಾಗ ನಿಮ್ಗೆ ಎಲ್ಲಿಗೆ ಆರ್ಮೋಲ್ ಡಾಟಲ್ಲಿ ಲೈನ್ ಅನ್ನೋದು ಬರುತ್ತೋ ಅಲ್ಲಿಗೆ ಈ ರೀತಿ ಒಂದು ಲೈನನ್ನು ಹಾಕ್ಕೋಬೇಕು. ಈಗ ಫ್ರಂಟ್ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಳ್ಳೋಣ. 1/2 ಇಂಚ್ ಮಾರ್ಜಿನ್ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ನನಗೆ ಬೇಕಾಗಿರೋ ಆರ್ಮ್ ರೌಂಡ್ ಬಂದು 7.25 ಅನ್ನೋದು. ನೋಡಿ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಂಡಾಗ ನನಗೆ 7.25 ಮೇಲೆ ನಮಗೆ ಸ್ವಲ್ಪ ಜಾಸ್ತಿನೇ ಬರ್ತಿದೆ. ಅಲ್ಲಿಗೆ 7.25ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇನ್ನೆಷ್ಟಿದೆ ಇನ್ನು 3/4 ಇಂಚು, ಟೋಟಲಾಗಿ ನನಗೆ 8 ಇಂಚ್ ಅನ್ನೋದು ಬರ್ತಿದೆ ಇಲ್ಲಿ ಆರ್ಮ್ ರೌಂಡು. ಸೊ 7.25ಅನ್ನು ಇಟ್ಕೊಂಡು ಇನ್ನು 3/4 ಇಂಚನ್ನು ನಾವಿಲ್ಲಿ ಡಾಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ 3/4 ಇಂಚ್ ಅಂದರೆ ಆ ಕಡೆ 1/4 ಇಂಚ್ ಮೇಲೆ 1 ಪಾಯಿಂಟು, ಈ ಕಡೆ ಒಂದು 1/4 ಇಂಚ್ ಮೇಲೆ 1 ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಿಮಗೆ 3/4 ಇಂಚ್ ಡಾಟ್ ಅನ್ನೋದು ನಾವು ಮಾರ್ಕ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಈ ರೀತಿ
ಲೈನ್ಸನ್ನು ಫಾರ್ಮ್ ಮಾಡ್ಕೋಬೇಕು. ಅಂದರೆ ಫ್ರಂಟ್ ಆರ್ಮ್ ರೌಂಡಲ್ಲಿ ನಿಮ್ಮ ಆರ್ಮ್ ರೌಂಡ್ ಬಿಟ್ಟು ಎಷ್ಟು ಬರುತ್ತೋ ಅಷ್ಟನ್ನು ನೀವು ಡಾಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಈಗ ವೇಸ್ಟ್ ರೌಂಡ್ ಹತ್ರ 2.5 ಇಂಚು ಏನು ನಮ್ಗೆ ಎಕ್ಸ್ಟ್ರಾ ಇದೆಯಲ್ವ, ಅದನ್ನು ಕೂಡ ನಾವಿಲ್ಲಿ ವೇಸ್ಟ್ ಡಾಟಾಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೀವಿ. ನೋಡಿ 2.5 ಇಂಚನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬರುತ್ತೋ ಆ ಕಡೆ ಮತ್ತು ಈ ಕಡೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಕೂಡ ನಾನು ಬಸ್ಟ್ ಲೈನಲ್ಲಿ ಒಂದು ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ 1/4 ಇಂಚು, ಕೆಳಗಡೆ 1/4 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಈ ರೀತಿ 4th ಡಾಟನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಉಕ್ಸ್ಪಟ್ಟಿ ಸೈಡು ಅಷ್ಟೇ, ಮೇಲ್ಗಡೆ 1/4 ಇಂಚು, ಈ ಕಡೆ 1/4 ಇಂಚನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ 4 ಡಾಟ್ಸನ್ನು ಕೂಡ ನೀವು ಪ್ರೊಫೆಷ್ನಲ್ ಆಗಿ ಮಾರ್ಕ್ ಮಾಡ್ಕೋಬೇಕು. ತುಂಬಾ ನೀಟಾಗಿ ಬರುತ್ತೆ ನಿಮಗೆ ಕಪ್ ಶೇಪ್ ಅನ್ನೋದು. ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಡಾಟ್ಸನ್ನು ಸ್ಟಿಚ್ ಮಾಡಿದ್ರೆ ನೋಡಿ 4th ಡಾಟ್ ಅನ್ನೋದು ಹೆವಿ ಬಸ್ಟ್ ಯಾರಿಗಿರುತ್ತೋ ಅವ್ರಿಗೆ ಮಾತ್ರ ನೀವು 4th ಡಾಟನ್ನು ಸ್ಟಿಚ್ ಮಾಡಿ. ಬಸ್ಟು ಕಡಿಮೆ ಇರೋರಿಗೆ ನಿಮಗೆ 4th ಡಾಟನ್ನು ಅವಶ್ಯಕತೆ ಇರೋದಿಲ್ಲ, 4th ಡಾಟನ್ನು ಸ್ಕಿಪ್ ಮಾಡ್ಕೊಳ್ಳಿ. ಹೆವಿ ಬಸ್ಟ್ ಇರೋರಿಗೆ 4th ಡಾಟ್ ಸ್ಟಿಚ್ ಮಾಡಿದ್ರೆ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಆದಷ್ಟು ಅಂಡರ್ ಬಸ್ಟ್ ಲೈನಿಂದ 1 ಇಂಚು ಮೇಲ್ಗಡೆಗೆ ಹೋಗಿ, ನಾನಲ್ಲಿ 1/2 ಇಂಚು ಎರಡು ಮಿಡ್ ಪಾಯಿಂಟನ್ನು ನೋಡ್ಕೊಂಡಿದ್ದೀನಿ. ನೀವು ಆದಷ್ಟು 1 ಇಂಚು ಮೇಲೆ ಹೋಗಿ ಸಾಕಾಗುತ್ತೆ. ಮತ್ತು ಉಕ್ಸ್ಪಟ್ಟಿ ಸೈಡು ಅಷ್ಟೇ ಈ ರೀತಿ ನಾನು ಮಿಡ್ ಪಾಯಿಂಟನ್ನು ನೋಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸೈಡ್ ಸೀಮ್ ಅಲೌನ್ಸಸ್ ಕಡೆ 2 ಇಂಚಸ್ ಮಾರ್ಜಿನನ್ನು ತೊಗೊಂಡು ನೋಡಿ ಈಗ ವೇಸ್ಟ್ ಡಾಟ್ ಹತ್ರದಿಂದ ನಾವು ಈ ರೀತಿ ಶೇಪನ್ನು ಡ್ರಾ ಮಾಡ್ಕೋಬೇಕು. ಉಕ್ಸ್ಪಟ್ಟಿ ಸೈಡು ಒಂದು 1/4 ಇಂಚು ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ ಡಾಟಲ್ಲಿ ಫಸ್ಟ್ ಮಿಡ್ಲ್ ಡಾಟ್ ಲೆಗ್ನ ಮಾರ್ಕ್ ಮಾಡ್ಕೊಂಡಾಗ 3/4 ಇಂಚ್ ಅನ್ನೋದಿದೆ. ಸೇಮ್ 3/4 ಇಂಚು ಆ ಕಡೆ ಲೈನು ಮತ್ತು ಈ ಕಡೆ ಲೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಮತ್ತೆ ಹೊಸದಾಗಿ ನಾವು ಈ ಶೇಪನ್ನು ಕೊಟ್ಕೋಬೇಕಾಗುತ್ತೆ ವೇಸ್ಟ್ ಅಂಡರ್ ಬಸ್ಟ್ ಲೈನಲ್ಲಿ. ನೋಡಿ ನಮಗೆ ಈ ಥರ ಶೇಪ್ ಇದ್ರೇ ನಮಗೆ ಬಸ್ಟ್ ಅನ್ನೋದು ಲಿಫ್ಟ್ ಆಗುತ್ತೆ ಮೇಲ್ಗಡೆ. ನಾವು ಶೇಪ್ ಬೆಲ್ಟ್ಸ್ನ ಸ್ಟಿಚ್ ಮಾಡಿದಾಗ ಬಸ್ಟ್ ಅನ್ನೋದು ನೀವು ವಿತೌಟ್ ಬ್ರಾ ನೀವು ಬ್ಲೌಸನ್ನು ವೇರ್ ಮಾಡಿದ್ರು ಕೂಡ ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ತುಂಬ ಜನ ಸ್ಟ್ರೈಟಾಗಿ ಕಟ್ ಮಾಡಿಬಿಡ್ತಾರೆ, ಅಂದರೆ ಕೆಳಗಡೆ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನೋಡಿ ಫ್ರಂಟಲ್ಲಿ ಆರ್ಮ್ ರೌಂಡ್ ಹತ್ರ ನಾವು ಕಟ್ ಮಾಡುವಾಗ ಆರ್ಮ್ ಡಾಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ಆಗಲೇ ನಿಮಗೆ ಫ್ರಂಟ್ ಡಾಟ್ ಸ್ಟಿಚ್ ಮಾಡಿದಾಗ ನಿಮ್ಗೆ ಆ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಫಾರ್ಮ್ ಆಗುತ್ತೆ. ನೋಡಿ ಫ್ರಂಟ್ ಡಾಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಬಿಡಿ. ನೀವು ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಷ್ಟಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಫ್ರಂಟ್ ಡಾಟನ್ನು ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ನಿಮಗೆ ಇವಾಗ ಫ್ರಂಟ್ ಡಾಟಲ್ಲಿ ಫ್ರಂಟ್ ಆರ್ಮ್ ರೌಂಡ್ ಅನ್ನೋದು ಶೇಪ್ ಔಟ್ ಆಗಿದೆ. ಈಗ ನೀಟಾಗಿ ಮತ್ತೆ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿ ಏನು ನೀವು ಆರ್ಮ್ ರೌಂಡ್ ಡಾಟ್ ಹಿಡ್ದಿರ್ತೀರೋ ಆ ಡಾಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನೀವು ಫ್ರಂಟ್ ಆರ್ಮ್ ರೌಂಡನ್ನು ಮತ್ತೆ ಡ್ರಾ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಆರ್ಮ್ ರೌಂಡ್ ಶೇಪ್ ಅನ್ನೋದು ನಿಮಗೆ ಈ ರೀತಿ ಬರುತ್ತೆ. ನೀವು ಫ್ರಂಟ್ ಆರ್ಮ್ ರೌಂಡಲ್ಲಿ ಡಾಟನ್ನು ಸ್ಟಿಚ್ ಮಾಡಿದ್ರೂ ಕೂಡ ನಿಮಗೆ ಅಂದರೆ ಫ್ರಂಟ್ ಆರ್ಮ್ ರೌಂಡ್ ಶೇಪ್ ಅನ್ನೋದು ರೌಂಡಾಗಿ ಫಾರ್ಮ್ ಆಗುತ್ತೆ. ನೋಡಿ ಮಾರ್ಜಿನ್ ಹತ್ರ ಒಂದು ಟಕ್ಸ್ ಇಟ್ಕೊಂಡೆ. ಈಗ ನೋಡಿ ಇನ್ನೊಂದ್ಸಲ ತೋರಿಸಿ ನೋಡಿ ಈ ರೀತಿ ಡಾಟನ್ನು ಸ್ಟಿಚ್ ಮಾಡೋದು ಕೂಡ ನಿಮಗೆ ಫ್ರಂಟ್ ಆರ್ಮ್ ರೌಂಡ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ಈಗ ಎಲ್ಲ ನಾವೇನು 4 ಡಾಟ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದೆ ಆ ಡಾಟ್ಸ್ ಹತ್ರ ಎಲ್ಲ ಕೂಡ ನಾನಿಲ್ಲಿ ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ಟಕ್ಸನ್ನು ಇಟ್ಕೊಳ್ಳಿ, ಯಾಕಂದರೆ ನಮಗೆ ಡಾಟ್ಸನ್ನು ಸ್ಟಿಚ್ ಮಾಡಿದಾಗ ಎಲ್ಲ ಡಾಟ್ಸ್ ಅಂದರೆ 2 ಪಾರ್ಟ್ಸಲ್ಲಿ ಡಾಟ್ಸ್ ಅನ್ನೋದು ಈಕ್ವಲ್ ಆಗಿರಬೇಕು. ಈ ರೀತಿ ಟಕ್ಸನ್ನು ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಫ್ರೆಂಡ್ಸ್. ನೋಡಿ ಬ್ಯಾಕ್ ಪಾರ್ಟಲ್ಲಿ ಕೂಡ ಈಗ ನಾನು ಬ್ಯಾಕ್ ಡೀಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸೈಡ್ ಸೀಮ್ ಅಲೌನ್ಸಸ್ ಏನು ನಾವು ಫಿಟ್ಟಿಂಗ್ ಲೈನ್ ಇದೆ ಈ ರೀತಿ ಒಂದು ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಅನ್ನೋದು ಕರೆಕ್ಟಾಗಿ ಸೈಡ್ ಸೀಮ್ ಅಲೌನ್ಸಸ್ ಫಿಟ್ಟಿಂಗ್ ಲೈನ್ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಗ ನಮಗೆ ಶೇಪ್ ಬೆಲ್ಟ್ಸ್ಗೆ ಎಷ್ಟು ತೊಗೋಬೇಕು ಅಂತ ಗೊತ್ತಾಗುತ್ತೆ. ನೋಡಿ 3 ಇಂಚಸ್ ಅನ್ನೋದು ನನಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಸಿಗ್ತಿದೆ.
ಮಿಡ್ಲಲ್ಲಿ ಬಂದು 1.75 ಅನ್ನೋದು ಸಿಗ್ತಿದೆ. ಈ ಕಡೆ ಉಕ್ಸ್ಪಟ್ಟಿ ಸೈಡ್ ಬಂದು ನಾನಿಲ್ಲಿ 3 ಇಂಚಸ್ ತೊಗೋತಾ ಇದ್ದೀನಿ. ಅದು ನಿಮ್ಮ ಇಷ್ಟ. ಉಕ್ಸ್ಪಟ್ಟಿ ಸೈಡು ನಿಮಗೆ ಉಕ್ಸ್ಪಟ್ಟಿ ಲೆಂತ್ ಅನ್ನೋದು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ತೊಗೋಬೋದು. ಉಕ್ಸ್ಪಟ್ಟಿ ಸೈಡು ನೀವು ಶೇಪ್ ಬೆಳೆಸ್ಗೋಸ್ಕರ. ಅದಕ್ಕೂ ಮೊದಲು ನಾನಿಲ್ಲಿ ಈಗ ಸ್ಲೀವ್ಸನ್ನು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಮಗೆ ಆರ್ಮ್ ರೌಂಡ್ ಬಂದು 6.5 ಅನ್ನೋದು ಬಂದಿದೆಯಲ್ವ, ಆ 6.5 ಆರ್ಮ್ ರೌಂಡ್ಗೆ ನಾವು ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೀಟಾಗಿ ನೋಡಿ. ಸ್ಲೀವ್ಸನ್ನು ನಾವು ನೀಟಾಗಿ ಕಟಿಂಗ್ ಮಾಡಲಿಲ್ಲ ಅಂದರೆ ನಮಗೆ ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಬರೋದಿಲ್ಲ. ಸೈಡ್ ಸೀಮಲ್ಲಿ ನಾವೇನು ಸೈಡ್ ಸೀಮ್ ಅಲೌನ್ಸ್ ಕಡೆ ಎಲ್ಲ ಸೈಡ್ ಫಿಟ್ಟಿಂಗ್ ಹತ್ರ ಲೈನ್ ಹಾಕ್ತೀವಲ್ಲ, ಸ್ಟಿಚಿಂಗ್ ಹಾಕ್ತೀವಲ್ವ, ಅಲ್ಲಿ ನಿಮಗೆ ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಬರೋದಿಲ್ಲ. ನೀವು ಸ್ಲೀವ್ಸ್ ಏನಾದರೂ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ ನೋಡಿ, ಸ್ಲೀವ್ಸ್ ಹತ್ರ ಈ ರೀತಿ ಎಕ್ಸ್ಟ್ರಾ ನೀವು ಸ್ವಲ್ಪ ಒಳಗಡೆಗೆ ಸ್ಟಿಚ್ ಹಾಕಬೇಕಾಗುತ್ತೆ. ನೋಡಿ, ಈಗ ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಮೇಲ್ಗಡೆ 1/2 ಇಂಚು ಮಾರ್ಜಿನನ್ನು ಬಿಟ್ಟು ಈ ರೀತಿ ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ನಮಗೆ ಆ ಟಕ್ಸ್ ಹತ್ರಗೆ 6.5 ಇಂಚ್ ಅನ್ನೋದು ಬಂದಿದೆ. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 3/4 ಇಂಚನ್ನು ಮೈನಸ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ 7 ಇಂಚಸ್ ಆರ್ಮ್ ರೌಂಡ್ ಬಂದಿದ್ದರೆ ಅದರಲ್ಲಿ 3/4 ಇಂಚು ಮೈನಸ್ ಮಾಡಿದ್ರೆ 6.25 ಇಂಚ್ ಅನ್ನೋದು ನೀವು ಸ್ಲೀವ್ಸ್ಗೋಸ್ಕರ ಮಾರ್ಕಿಂಗನ್ನು ಮಾಡಿಕೊಂಡು ಕಟಿಂಗ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಒಂದು ವೇಳೆ 8 ಇಂಚ್ ಅನ್ನೋದು ಆರ್ಮ್ ರೌಂಡ್ ಬಂದಿದೆ ಬ್ಯಾಕ್ ಪಾರ್ಟಲ್ಲಿ ಅಂದರೆ ಅದರಲ್ಲಿ 3/4 ಇಂಚನ್ನ ಮೈನಸ್ ಮಾಡಿಕೊಂಡು 7.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಬೇಸ್ ಲೈನ್ ಹಾಕ್ಕೊಂಡೆ, ಅದ್ರ ಮೇಲ್ಗಡೆ ಒಂದು 1/2 ಇಂಚು ಮಾರ್ಜಿನ್ ಹಾಕ್ಕೊಂಡಿದ್ದೀನಿ. ಈಗ ಇವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ರೆಡಿ ಲೆಂತ್ ಬಂದು 9.5 ಇಂಚು. ಮೇಲ್ಗಡೆ ಸ್ಲೀವ್ಸನ್ನು ಜಾಯಿನ್ ಮಾಡೋದಕ್ಕೆ 1/2 ಇಂಚು ಮಾರ್ಜಿನನ್ನು ಸೇರಿಸ್ಕೊಂಡು ನಾನಿಲ್ಲಿ 10.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು 6.5 ಇಂಚಲ್ಲಿ 3/4 ಇಂಚನ್ನ ಮೈನಸ್ ಮಾಡಿಕೊಂಡು 5.25 ಇಂಚು ಬರುತ್ತಲ್ವ, ಅದನ್ನು ಇಲ್ಲಿ ಮೇಲ್ಗಡೆ ಲೈನಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡೆ. 5.25 ಇಂಚನ್ನು ಈ ರೀತಿ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 3 ಇಂಚಿಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದೆ. ಅದನ್ನು ನಾವು ಇಲ್ಲಿ ಕ್ಯಾಪ್ ಹೈಟಾಗಿ ತೊಗೊತಾ ಇದ್ದೀನಿ. ನಿಮಗೆ 3/4 ಇಂಚನ್ನ ಲೆಸ್ ಮಾಡಿ ಎಷ್ಟು ಉಳಿದಿರುತ್ತೋ ಅದನ್ನು ಡಿವೈಡೆಡ್ ಬೈ 2 ಮಾಡಿ ನೀವು ಅದರಲ್ಲಿ ಎಷ್ಟು ಬರುತ್ತೋ ಆ ಅರ್ಧನ ನೀವು ಇಲ್ಲಿ ಕ್ಯಾಪ್ ಹೈಟಾಗಿ ತೊಗೋಬೇಕು. ನೋಡಿ, 6.5 ಅನ್ನೋದು ನಂಗೆ ಆರ್ಮ್ ರೌಂಡ್ ಬಂದಿರೋದು. ಅದರಲ್ಲಿ 3/4 ಇಂಚು ಮೈನಸ್ ಮಾಡಿದಾಗ ನಮಗೆ 5.25 ಇಂಚ್ ಅನ್ನೋದು ಬಂತು. ನೋಡಿ, ಕೆಳಗಡೆ ಲೈನಲ್ಲೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಮೇಲ್ಗಡೆ ಲೈನಿಂದ ಕೆಳಗಡೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೆ ಆ ಲೈನ್ಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿದಾಗ ಕರೆಕ್ಟಾಗಿ ನಿಮಗೆ 6.25 ಇಂಚ್ ಅನ್ನೋದು ಬರಬೇಕು. ಈಗ ಕೆಳಗಡೆ ಅವ್ರದ್ದು ಸ್ಲೀವ್ಸ್ ಲೂಸ್ ಬಂದು 9 ಇಂಚಸ್ಸು, ಅದರಲ್ಲಿ ಅರ್ಧ ಅಂದರೆ 4.25 ಇಂಚು. ಹಾಗೆ ಮಾರ್ಜಿನ್ಗೋಸ್ಕರ 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಲೈನಲ್ಲಿ ಒಂದು 3/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸು ಮಾರ್ಕಿಂಗನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ ಬಗ್ಗೆ ಡೀಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾವು ಸ್ಲೀವ್ಸ್ನ ಯಾಕೆ ನಾವು ಸ್ಲೀವ್ಸ್ ಬ್ಯಾಕ್ ಆರ್ಮ್ ರೌಂಡ್ ಪ್ರಕಾರ ನಾವು 3/4 ಇಂಚನ್ನ ಲೆಸ್ ಮಾಡಬೇಕು, ಲೆಸ್ ಮಾಡಲಿಲ್ಲ ಅಂದರೆ ನಮಗೆ ಏನಾಗುತ್ತೆ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಮಗೆ ಕ್ರಾಸಾಗಿ ಲೈನ್ ಇರೋದ್ರಿಂದ 90 ಡಿಗ್ರಿಯಲ್ಲಿ ಚೆಕ್ ಮಾಡಿಕೊಂಡು ನಮಗೆ ಎಷ್ಟು ಕ್ರಾಸ್ ಬರುತ್ತೋ ಅಷ್ಟು ಕ್ರಾಸ್ಗೆ ನಾವಲ್ಲಿ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಈಗ ಮಿಡ್ ಪಾಯಿಂಟ್ ಹತ್ರ ಒಂದು ಟಕ್ಸ್ ಇಟ್ಕೊಳ್ಳಿ. ಹಾಗೆ ಸೈಡ್ ಸೇಮ್ ಫಿಟ್ಟಿಂಗ್ ಲೈನ್ ಹತ್ರ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ಸ್ಲೀವ್ಸನ್ನು ಈ ರೀತಿ ಓಪನ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆ ನಾವೇನು 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಟೇಪನ್ನು ಫಿಟ್ಟಿಂಗ್ ಲೈನ್ ಹತ್ರಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಆ ಮಿಡ್ ಪಾಯಿಂಟ್ ಹತ್ರ 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಮತ್ತು ಇದೇ ಸ್ಕೇಲನ್ನು ಅಂದರೆ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡ್ರಾ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ಈಗ ನಾವು ಶೇಪ್ ಬೆಲ್ಟ್ಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟು ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಮೇಲ್ಗಡೆ 1/2 ಇಂಚಿಗೆ ಮತ್ತು ಒಂದು ಮಾರ್ಜಿನ್ ಲೈನನ್ನು ಹಾಕ್ಕೋಬೇಕು. ಈ ಕಡೆ ಕ್ಲಾತ್ ಅನ್ನೋದು ಹೆಚ್ಚು ಕಡಿಮೆ ಇರೋದ್ರಿಂದ ಈ ಕಡೆ ಕೂಡ ನಾನು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊತಾ ಇದ್ದೀನಿ. ಈಗ ನಮ್ಮ ಇವರು ವೇಸ್ಟ್ ರೌಂಡ್ ಒಂದು ಎಷ್ಟಿದೆ 26 ಡಿವೈಡೆಡ್ ಬೈ 4 ಮಾಡಿದ್ರೆ 6.5 ಅನ್ನೋದು ಬರುತ್ತೆ. ವೇಸ್ಟ್ ರೌಂಡಲ್ಲಿ 4ನೇ ಒಂದು ಭಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಸೈಡ್ ಸೀಮ್ ಅಲೌನ್ಸಸ್ ಕಡೆ ಮಾರ್ಜಿನ್ ಒಂದು 2 ಇಂಚಸ್ ತೊಗೊಂಡಿದ್ವಿ. ಬಟ್ ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡುವಾಗ ಮಾರ್ಜಿನು 3 ಇಂಚಸ್ ತೊಗೋತಾ ಇದ್ದೀನಿ. ನೋಡಿ, ಈಗ ನಮಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ 3 ಇಂಚಸ್ ಬೇಕು. ಮೇಲ್ಗಡೆ 1/2 ಇಂಚು ಮಾರ್ಜಿನನ್ನು ಸೇರಿಸ್ಕೊಂಡು ನಾನು 3.5 ಇಂಚಸ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಒಂದು ವಿಷಯನ ಹೇಳೋದು ಮರ್ತೋಗಿದೆ, ಈಗ ತೋರಿಸ್ಕೊಡ್ತೀನಿ ನೋಡಿ. ಬ್ಯಾಕ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾವು 4th ಡಾಟನ್ನು ಸ್ಟಿಚ್ ಮಾಡ್ತಿದ್ದೀವಿ ಅಂತಂದರೆ
ನೀವು ಶೇಪ್ ಬೆಲ್ಟ್ಸ್ನ ಆ 4th ಡಾಟನ್ನು ಫೋಲ್ಡ್ ಮಾಡಿಕೊಂಡು ಶೇಪ್ ಬೆಲ್ಟ್ಸ್ನ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು 4th ಡಾಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಬಿಡಬೇಕು. ಆನಂತರ ನೀವು ಶೇಪ್ ಬೆಲ್ಟ್ಸು ನಿಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ನೀವು 4th ಡಾಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀರ ನೀವೇನಾದರೂ ಚೆಕ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಬೆಲ್ಟ್ಸ್ ಲೆಂತ್ ಅನ್ನೋದು ಕಡಿಮೆ ಆಗುತ್ತೆ. ಆಮೇಲೆ ನೀವು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಲೆಂತ್ ಅನ್ನೋದು ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ ಸ್ಟಿಚಿಂಗ್ ಮಾಡೋವಾಗ ನೋಡಿ. 4th ಡಾಟನ್ನು ಬಿಟ್ಟು ನಾವು ಚೆಕ್ ಮಾಡ್ಕೊಂಡಾಗ ನನಗೆ 3 ಇಂಚಸ್ ಅನ್ನೋದು ಬರ್ತಿದೆ. 4th ಡಾಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡಾಗ ನನಗೆ 3.5 ಇಂಚಸ್ ಅನ್ನೋದು ಬರ್ತಿದೆ ನೋಡಿ. ಮೇಲ್ಗಡೆ ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಈಕ್ವಲಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಈಗ 4th ಡಾಟನ್ನು ನಾನಿಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. 1/2 ಇಂಚ್ ಅನ್ನೋದು ನಮಗಲ್ಲಿ ಕಡಿಮೆ ಆಗುತ್ತೆ ನೋಡಿ. ಈಗ ಚೆಕ್ ಮಾಡ್ಕೊಂಡು ನಮಗೆ ಕರೆಕ್ಟಾಗಿ ನೋಡಿ 3.25 ಇಂಚ್ ಅನ್ನೋದು ನಮಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಬೇಕಾಗುತ್ತೆ. ನಾವೇನಾದರೂ 3 ಇಂಚು ಅಥವಾ ಮಾರ್ಕ್ ಮಾಡ್ಕೊಂಡಿದ್ದೀವಿ ನಮ್ಗೆ ಆಲ್ಮೋಸ್ಟ್ 3/4 ಇಂಚ್ ಕ್ಲಾತ್ ಅನ್ನೋದು ನಮಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 4th ಡಾಟ್ ಸ್ಟಿಚ್ ಮಾಡಿದ್ರೆ ನೀವು 4th ಡಾಟನ್ನು ಫೋಲ್ಡ್ ಮಾಡಿಕೊಂಡು ಶೇಪ್ ಬೆಲ್ಟ್ಸ್ ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ನನಗಿಲ್ಲಿ 3 ಇಂಚಸ್ ಬಂದಿದೆ. ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸ್ಕೊಂಡು 3.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಅಪೆಕ್ಸು ನಮಗೆ ಲೆಂತ್ ವಿಡ್ತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಾಗ ನನಗೆ 3 ಇಂಚಸ್ ಮೇಲೆ 2 ಪಾಯಿಂಟ್ಸ್ ಅನ್ನೋದು ಇದೆ. ಸೇಮ್ ಅಷ್ಟನ್ನು ಇಲ್ಲಿ ನಾನು ಉಕ್ಸ್ಪಟ್ಟಿ ಸೈಡಿಂದ ಮಾರ್ಕ್ ಮಾಡಿಕೊಂಡು ಅಲ್ಲಿ 1.25 ಇಂಚ್ ಇದೆಯಲ್ವ, ಒಂದು 1/2 ಇಂಚ್ ಆ್ಯಡ್ ಮಾಡಿಕೊಂಡು 2.25 ಇಂಚಿಗೆ ನಾನು ಮಿಡ್ಲಲ್ಲಿ ಅಪೆಕ್ಸ್ ಪಾಯಿಂಟ್ ಹತ್ರ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಉಕ್ಸ್ಪಟ್ಟಿ ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ಇಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ನೆಕ್ಕನ್ನು ಸ್ಟಿಚ್ ಮಾಡುವಾಗ 1/4 ಇಂಚು ಮಾರ್ಜಿನ್ ಹೋಗುತ್ತೆ. ಹಾಗೆ ಆ ಡಾಟನ್ನು ಮೈನಸ್ ಮಾಡಬೇಕು. ಹಾಗೆ ಕೆಳಗಡೆ 1/2 ಇಂಚು ಮಾರ್ಜಿನನ್ನು ಬಿಟ್ಟು ಚೆಕ್ ಮಾಡ್ಕೊಂಡು ನಂಗೆ ಕರೆಕ್ಟಾಗಿ 3 ಇಂಚಸ್ ಅನ್ನೋದು ಮೇಲ್ಗಡೆ ಫ್ರಂಟ್ ಪಾರ್ಟಲ್ಲಿ ಸಿಗ್ತಾಯಿದೆ. ಸೊ ಶೇಪ್ ಬೆಲ್ಟ್ಸಲ್ಲಿ ಒಂದು 3 ಇಂಚಸ್ ತೊಗೊಂಡ್ರೆ ಆಲ್ಮೋಸ್ಟ್ ನಮಗೆ ಉಕ್ಸ್ಪಟ್ಟಿ ಮತ್ತು ಐಪಟ್ಟಿ ಲೆಂತ್ ಅನ್ನೋದು 6 ಇಂಚಸ್ ಲೆಂತ್ ಅನ್ನೋದು ಸಿಗುತ್ತೆ ನೋಡಿ. ಉಕ್ಸ್ಪಟ್ಟಿ ಲೆಂತ್ ಅನ್ನೋದು 6 ಇಂಚಸ್ ಆರ್ 6.5 ಆರ್ 7 ಇಂಚಸ್ ಬಿಲೋ ಇರೋ ಥರನೇ ನೋಡ್ಕೊಳ್ಳಿ. ನನಗಿಲ್ಲಿ ಸ್ಟಿಚ್ ಮಾಡಿದ ನಂತರ ಎಕ್ಸಾಕ್ಟಾಗಿ 6 ಇಂಚಸ್ ಅನ್ನೋದು ಉಕ್ಸ್ಪಟ್ಟಿ ಅನ್ನೋದು ನನಗೆ ರೆಡಿ ಆಗುತ್ತೆ ಈ ಬ್ಲೌಸ್ಗೆ ನೋಡಿ. ಈ ಕಡೆ ಬಂದು ನಾನು ಉಕ್ಸ್ಪಟ್ಟಿ ಸೈಡು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಯಾವ ರೀತಿ ಈ ಶೇಪ್ ಬೆಲ್ಟ್ಸ್ನ ಡ್ರಾ ಮಾಡ್ಕೋಬೋದು ಅಂತ ನೋಡಿ. ಆ ಡಾಟ್ ಲೆಗ್ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಡಾಟನ್ನು ಲೆಸ್ ಮಾಡ್ಕೋಬೇಕಿಲ್ಲಿ. ಡಾಟನ್ನು ಸ್ಟಿಚ್ ಮಾಡ್ತೀವಲ್ವ ಆ ಡಾಟು ನಮಗೆ ಲೆಸ್ ಮಾಡಿಕೊಂಡು ಫ್ರಂಟ್ ಪಾರ್ಟಲ್ಲಿ ನಮಗೆ ಈ ರೀತಿ ಶೇಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ನೀವು ಈ ರೀತಿ ಫ್ರಂಟ್ ಪಾರ್ಟನ್ನು ಬೇಸ್ ಮಾಡಿಕೊಂಡು ನೀವು ಶೇಪ್ ಬೆಲ್ಟ್ಸನ್ನು ಡ್ರಾ ಮಾಡ್ಕೋಬೋದು ನೋಡಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ನನ್ನ ವಿಡಿಯೋ ಅನ್ನೋದು ಬೂಸ್ಟಪ್ ಆಗಿ ಬೇರೆಯವ್ರಿಗೂ ಕೂಡ ನೋಡೋ ಥರ ರೀಚ್ ಆಗುತ್ತೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. 1-2 ಸಲ ವಿಡಿಯೋನ ನೋಡಿಕೊಂಡು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ. ಶೇಪ್ ಬೆಲ್ಟ್ಸನ್ನು ಈಗ ಫ್ರಂಟ್ ಪಾರ್ಟಲ್ಲಿ ನೋಡಿ ಡಾಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ ನೀವು ಕರೆಕ್ಟಾಗಿ ನಿಮಗೆ ಶೇಪ್ ಬೆಲ್ಟ್ಸ್ ಅನ್ನೋದು ಮ್ಯಾಚ್ ಆಗುತ್ತೆ ಇಲ್ಲ ಅಂತ. ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟ್ರಾನೇ ಇರಲಿ. ಒಂದು ವೇಳೆ ನೀವು ಸ್ಟಿಚ್ ಮಾಡೋವಾಗ ಹೆಚ್ಚು ಕಡಿಮೆ ಬಂದರೆ ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೊಬಿಡ್ಬೋದು. ಕಡಿಮೆ ಅಂತೂ ಬೇಡ, ಆದಷ್ಟು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರನೇ ನೀವು ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಬ್ಲೌಸು ಸ್ಟಿಚಿಂಗ್ ವಿಡಿಯೋನು ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ವಿಡಿಯೋ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.